ಪುರಾತನ ಕಾಲದಿಂದಲೂ ಒಂದು ರಾಜ್ಯ ಸ್ಥಾಪಿಸಿದ ನಂತರ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಮತ್ತು ರಾಜ್ಯದ ಸಂಪತ್ತು ಮತ್ತು ಆರ್ಥಿಕತೆಯನ್ನು ಹೆಚ್ಚಿಸಿಕೊಳ್ಳಲು ಅತ್ಯವಶ್ಯಕವಾಗಿ ಕಂಡುಬಂದ ಯೋಜನೆಯೆಂದರೆ ರಸ್ತೆಗಳ ನಿರ್ಮಾಣ. ಸರಕು ಸಾಗಾಣಿಕೆಗೆ ಮಾತ್ರವಲ್ಲದೆ ಜನರ ಆರಾಮದಾಯಕ ಪ್ರಯಾಣಕ್ಕೂ ಅನುಕೂಲ ಮಾಡಿಕೊಡುವ ರಸ್ತೆಗಳು ಯುದ್ಧ ಕಾಲದಲ್ಲಿಯೂ ಉಪಯೋಗಕ್ಕೆ ಬರುತ್ತಿದ್ದುದು ಅನಾದಿ ಕಾಲದಿಂದಲೂ ಮಾನವ ಸಮಾಜ ತಿಳಿದುಕೊಂಡಿರುವಂಥದ್ದು. ನಮ್ಮ ರಾಜ್ಯ ಕರ್ನಾಟಕದಲ್ಲೂ ರಾಜ ಮಹಾರಾಜರ ಕಾಲದಲ್ಲೇ ಆಯಾ ಕಾಲಘಟ್ಟದ ಆರ್ಥಿಕತೆಗೆ ಅನುಗುಣವಾಗಿ ಅತ್ಯುತ್ತಮವಾದ ರಸ್ತೆಗಳು, ರಸ್ತೆ ಬದಿಯ ಮರಗಳು, ರಸ್ತೆಗೆ ಹೊಂದಿಕೊಂಡಂತಹ ವಿಶ್ರಾಂತಿ ಸ್ಥಳಗಳು, ಭೋಜನಾಲಯಗಳು, ಮಾರುಕಟ್ಟೆಗಳು ಇವೆಲ್ಲ ನಮ್ಮ ನಾಗರಿಕತೆಯ ಅವಿಭಾಜ್ಯ ಅಂಗವಾಗಿ ನಮ್ಮ ಸಂಸ್ಕೃತಿಯಲ್ಲಿಯೂ ಬೆಸೆದುಕೊಂಡಿದೆ. ಆಯಾಸದಿಂದ ನಡೆದು ಬರುವ ಪಯಣಿಗನಿಗೆ ದಣಿವಾರಿಸಲು ನೀರಿನ ವ್ಯವಸ್ಥೆ, ಹೊಟ್ಟೆ ತುಂಬಿಸಿಕೊಳ್ಳಲು ಊಟದ ವ್ಯವಸ್ಥೆ ಮತ್ತು ಕೆಲಕಾಲ ಮೈಚಾಚಿ ಮಲಗಲು ವಿಶ್ರಾಂತಿ ವ್ಯವಸ್ಥೆ ಇವುಗಳೆಲ್ಲವನ್ನೂ ಒಳಗೊಂಡ ವಿಸ್ತೃತವಾದ ಈ ರಸ್ತೆಗಳ ವ್ಯವಸ್ಥೆ ಮತ್ತು ಅವುಗಳಿಗೆ ಕಾಲಕಾಲಕ್ಕೆ ಆಳಿದ ಅಧಿಕಾರಾರೂಢರು ನೀಡಿದ ಪ್ರಾಮುಖ್ಯತೆ ಎಲ್ಲರಿಗೂ ತಿಳಿದಿರುವ ವಿಷಯ. ಯಾವ ದೇಶದಲ್ಲಿ ಅಥವಾ ಯಾವ ಪ್ರಾಂತ್ಯದಲ್ಲಿ ರಸ್ತೆ ಅತ್ಯುತ್ತಮವಾಗಿದೆಯೋ ಅಲ್ಲಿ ಆರ್ಥಿಕತೆಯು ಉತ್ತಮವಾಗಿದೆ, ಜನಜೀವನವು ಅಭಿವೃದ್ಧಿಯಾಗಿದೆ, ಸಂಪನ್ಮೂಲಗಳು ಸಮೃದ್ಧವಾಗಿವೆ ಎಂದು ಹೇಳುವಷ್ಟರ ಮಟ್ಟಿಗೆ ಉತ್ತಮ ರಸ್ತೆಗಳ ಔಚಿತ್ಯವನ್ನು ನಾವು ದೃಢಪಡಿಸಬಹುದು. ಭಾರತದಲ್ಲಿ ಬಡತನ, ಸಾಮಾಜಿಕ ಹಿಂದುಳಿಯುವಿಕೆ ಮತ್ತು ಅಭಿವೃದ್ಧಿಹೀನತೆಯ ಬಗ್ಗೆ ಮಾತನಾಡುವವರು ಇಂದಿನವರೆಗೂ ನಮ್ಮ ದೇಶದ ಅನೇಕ ಆರ್ಥಿಕ ತೊಂದರೆಗಳಿಗೆ ನಮ್ಮ ದೇಶದ ಅತ್ಯಂತ ಕೆಳದರ್ಜೆಯ ಸಂಪರ್ಕ ವ್ಯವಸ್ಥೆಯೇ ಕಾರಣ ಎಂದು ಗುರುತಿಸದಿರುವುದು ಬೇಸರದ ಸಂಗತಿ. ಅತ್ಯುತ್ತಮವಾದ ವಿಶಾಲವಾದ ರಸ್ತೆಗಳಿದ್ದರೆ ಪ್ರಯಾಣದ ಅವಧಿ ಕಡಿಮೆಯಾಗಿ ಪ್ರಯಾಣದ ವೆಚ್ಚವು ತಕ್ಕ ಮಟ್ಟಿಗೆ ಉಳಿಯುತ್ತದೆ. ಸಾರ್ವಜನಿಕ ಸಂಚಾರಿ ವ್ಯವಸ್ಥೆಯನ್ನು ಬಳಸಿದರೂ ಅತ್ಯುತ್ತಮ ರಸ್ತೆ ವ್ಯವಸ್ಥೆ ಇದ್ದರೆ ಸಾಮಾನ್ಯ ಜನರು ದೂರ ದೂರದ ಪ್ರದೇಶಗಳಿಗೆ ಕಡಿಮೆ ವೆಚ್ಚದಲ್ಲಿ ಪ್ರಯಾಣಿಸಿದಂತಾಗುತ್ತದೆ. ಜೊತೆಗೆ ಎಷ್ಟೇ ಸಾಮಾನು ಸರಂಜಾಮುಗಳನ್ನು ಹೊತ್ತೊಯ್ಯಬಹುದಾಗುತ್ತದೆ. ಇಂಥ ಉಪಯುಕ್ತ ರಸ್ತೆ ಜಾಲಗಳು ನಿರ್ಮಾಣವಾದಾಗ ಬಹುಮುಖ್ಯವಾಗಿ ರೈತರು ಅವರು ಬೆಳೆದ ಪದಾರ್ಥಗಳನ್ನು ದಲ್ಲಾಳಿಗಳಿಗೆ ಕಾಯದೆ ಕಡಿಮೆ ವೆಚ್ಚದಲ್ಲಿ ಎಲ್ಲಿಗೆ ಬೇಕಾದರೂ ಸಾಗಿಸಬಹುದಾಗುತ್ತದೆ. ಇದು ಕನಸು ಮಾತ್ರವಲ್ಲ, ಸಾಧಿಸಬಹುದಾದಂತಹ